ಯು ಪಿ ಎಸ್ ಸಿ ಪ್ರಿಪರೇಷನನ್ನು ನೀವು ಅದ್ಭುತವಾಗಿ ಮಾಡಬೇಕು ಅಂತ ಬಂದಿರ್ತೀರಿ. ಈಗ ಒಂದು ಕ್ರಾನಾಲಜಿ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬರ್ತೇನೆ. ನೋಡಿ, ಎಕ್ಸಾಮಿನೇಷನ್ ಇರೋದು ಯಾವಾಗ? ಮೇಯಲ್ಲಿ ಪ್ರಿಲಿಮ್ಸ್ ಮತ್ತು ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ನಿಮಗೆ ಮೇನ್ಸ್ ಇದೆ. ಅದರಲ್ಲೂ ಕೂಡ 2027ನೇ ಇಸ್ವಿಯಲ್ಲಿ ನಿಮಗೆ ಆಗಸ್ಟಲ್ಲಿ ಎಕ್ಸಾಮಿನೇಷನ್ ಇದೆ, ಮೇನ್ಸ್. ಮತ್ತು ಇಂಟರ್ವ್ಯೂ ಸ್ಟೇಜ್ ಬರೋದು ಜನವರಿ ಅಥವಾ ಫೆಬ್ರವರಿ, ರಿಸಲ್ಟ್ ಏಪ್ರಿಲ್ ಅಥವಾ ಮೇಯಲ್ಲಿ ಬರ್ತದೆ. ಸೊ ಇದು 1 ಇಯರ್ ಸೈಕಲ್ ಅಂತ. ಯೂಶಲಿ 3 ಟೈಪ್ಸ್ ಆಫ್ ಕ್ಯಾಟಗರಿ ಇರ್ತವೆ. ಈಗ ನೀವು ಯು ಪಿ ಎಸ್ ಸಿಯನ್ನು ಯಾಕೆ ಮಾಡ್ತಾ ಇದ್ದೀರಿ? ನೀವು ಒಂದು ಯು ಪಿ ಎಸ್ ಸಿ ಮಾಡಿ ಅದನ್ನು ನಾನು ಸದುಪಯೋಗಗೊಳಿಸ್ಕೋಬೇಕು, ಜಾಬ್ ತಗೋಬೇಕು ಅಂತ ಇರ್ತೀರಿ. ಆದರೆ ಇಲ್ಲಿ ಮ್ಯಾಟರ್ಸ್ ಏನು? ಟೈಮ್ ಇದೆ ಮನಿ ಅಂತ ಕರೀತಾರೆ. ಮತ್ತು ಇನ್ನೊಂದು ವಿಚಾರ ಏನು, ಒಂದು ದಿನ ಹೋದರೆ ಇಟ್ ಲಾಸ್ಟ್ ಎವ್ರಿ ಕಾಂಪಿಟೇಷನ್ ಆಫ್ 1 ಮಾರ್ಕ್ ಅಂತ ಒಂದು ಸಿದ್ಧಾಂತ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ? ನಮ್ಮ ಟ್ಯಾಗ್ಲೈನ್ ಏನಿದೆ, ಡಿಸೆಂಬರ್ ಈಸ್ ಯುವರ್ ಡೆಡ್ಲೈನ್, ಅಥವಾ ಡಿಸೆಂಬರ್ ನಿಮ್ಮನ್ನು ಜಡ್ಜ್ ಮಾಡುತ್ತೆ ನೀವು ಪ್ರಿಪೇರ್ ಆಗಿದ್ದೀರಾ ಇಲ್ವಾ ಅಂತ. ಈ ಒಂದು ಮೇಯಲ್ಲಿ ಪ್ರಿಲಿಮ್ಸ್ ಇದ್ರೂ ಕೂಡ ಯಾಕೆ ಈ ಮಾತನ್ನು ಹೇಳ್ತೀನಿ ನೋಡಿ. ನಿಮ್ಮ ಪ್ರಿಲಿಮ್ಸ್ ಸ್ಟಾರ್ಟ್ ಆಗೋದು ಮೇಯಲ್ಲೇ ಆಗಿರ್ಬೋದು, ಮೇನ್ಸ್ ಆಗಸ್ಟಲ್ಲೇ ಆಗಿರ್ಬೋದು. ನಿಮಗೆ ಈಗ ಎಕ್ಸಾಕ್ಟ್ಲಿ ಒಂದು 10 to 11 ಮಂತ್ ಇರ್ಬೋದು. ಆದರೆ ಮ್ಯಾಟರ್ ಏನಾಗುತ್ತೆ, ನೀವು ಯಾವ ರೀತಿ ಪ್ರಿಪರೇಷನನ್ನು ಆಗಿದ್ದೀರಿ. ಬೈ ಡಿಸೆಂಬರ್ ನೀವು ನಿಮ್ಮ ಆಪ್ಷನಲ್ಸನ್ನು ರೆಡಿ ಮಾಡ್ಕೊಂಡ್ರಾ, ಅಥವಾ ಆಪ್ಷನಲ್ ನೋಟ್ಸನ್ನು ನಿಮ್ಮದಾಗಿಸ್ಕೊಂಡ್ರಾ, ಅಥವಾ ಆಪ್ಷನಲ್ಸಲ್ಲಿ ನೀವು ಎಷ್ಟು ಪರಿಣಿತಿಯನ್ನು ಹೊಂದಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನಲ್ ಎಸ್ಸೆ ಎಥಿಕ್ಸ್ ಅನ್ನುವಂಥದ್ದು ಒನ್ ಆಫ್ ದ ಬ್ಯೂಟಿ ಇನ್ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಕರೀತಾರೆ. ಇಂಡಿವಿಜುವಲ್ ಆಪ್ಷನಲ್ ಸಬ್ಜೆಕ್ಟಿಗೆ ಅದರ ಅರ್ಥ ಏನು? ಆಪ್ಷನಲ್ ಸಬ್ಜೆಕ್ಟ್ ಸ್ಕೋರ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ. ಹೌದಾ? ಇವಾಗ ಈ ಟಾಪಿಕ್ಕಿನ ಆಧಾರದಲ್ಲೇ ನೋಡಿ, ಆಪ್ಷನಲ್ ಸಬ್ಜೆಕ್ಟನ್ನು ಮಾಡಬೇಕಾದ್ರೆ ಮಿನಿಮಮ್ 3 ಮಂತ್ ಆದರೂ ನೀವು ಅದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು. ಸೊ ಈಗಿನಿಂದ 3 ಮಂತ್ ನೀವು ಇನ್ವೆಸ್ಟ್ ಮಾಡ್ಕೊಂಡ್ರೆ ಆಪ್ಷನಲ್ ರೆಡಿ. ಇನ್ ದ ಸೈಮಲ್ಟೇನಿಯಸ್ ವೇ ಜನರಲ್ ಸ್ಟಡೀಸ್ 1, 2, 3, 4 ನೀವು ಓದಲೇಬೇಕಾಗುತ್ತೆ. ಈ ಜನರಲ್ ಸ್ಟಡೀಸ್ 1, 2, 3, 4 ಓದಿದರೆ ನಿಮಗೆ ಎಸ್ಸೆಗೆ ಒಂದು ಮಾರಲ್ ಸಪೋರ್ಟ್ ಇರುತ್ತೆ. ಇನ್ಫಾರ್ಮೇಷನ್ಗೆ ಆಗಿರ್ಬೋದು, ಸ್ಟ್ರಕ್ಚರಿಂಗ್ ಆಗಿರ್ಬೋದು, ಅಥವಾ ಎವಲ್ಯೂಷನ್ ಆಫ್ ಯುವರ್ ಥಿಂಕಿಂಗ್ ಆಗಿರ್ಬೋದು. ಸೊ ಇದು ಒಂದು ಭಾಗ ಆದರೆ ಜನರಲ್ ಸ್ಟಡೀಸ್ 1, 2, 3, 4 ಒಂದು ಭಾಗ. ಯಾಕೆ? ಅದರಲ್ಲಿ ನೀವು 20 ಕ್ವಶನ್ಗೆ 20 ಕ್ವಶನ್ ಕೂಡ ನೀವು ಅಟೆಂಡ್ ಮಾಡಬೇಕು, ನಂಬರ್ 1 ಪಾಯಿಂಟ್. ಮತ್ತು ಅದನ್ನು ನೀವು ಎಷ್ಟು ಸ್ಪೀಡಪ್ ಆಗಿ ಮಾಡ್ತೀರಿ, ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ನೋಟ್ಸ್ ಇದೆಯಾ, ಆ್ಯಂಡ್ ಆ ನೋಟ್ಸನ್ನು ನೀವು ಎಷ್ಟು ಬಾರಿ ರಿವೈಸ್ ಮಾಡಿದ್ರಿ. ಈಗ ಹಳೆಯ ಒಂದು ಪದ್ಧತಿ ಅಲ್ಲ, ಟ್ರೆಡಿಷನಲ್ ಪಾಲಿಸಿ ಹೋಗಿದೆ. ಈಗ ಬರ್ತಕ್ಕಂತಹ ಪಾಲಿಸಿ ಅಪ್ಲಿಕೇಶನ್ ಪಾಲಿಸಿ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ನಿಮ್ಮ ಪೇಪರಲ್ಲಿ ನಿಮ್ಮ ನೋಟ್ಸಲ್ಲಿ ನೋಟ್ಸ್ ಇದ್ದ ಮಾತ್ರಕ್ಕೆ ನೀವು ಒಂದು ಯು ಪಿ ಎಸ್ ಸಿ ಎಕ್ಸಾಮನ್ನು ತಗೊಳ್ಬೋದು ಅನ್ನುವಂಥದ್ದಿಲ್ಲ. ಅದೇ ನಿಮ್ಮ ಬ್ರೈನಲ್ಲಿ ಇನ್ಫಾರ್ಮೇಷನ್ ಇತ್ತು, ನಿಮ್ಮ ಬ್ರೈನಲ್ಲಿ ನಿಮ್ಮ ನೋಟ್ಸ್ ಇತ್ತು ಅಂದಾಗ ಅದ್ಭುತವಾಗಿ ನೀವು ಅದನ್ನು ಪ್ರದರ್ಶನ ಮಾಡ್ಬೋದು. ಬೈ ದಿ ವರ್ಚು ಆಫ್ ಡಿಸೆಂಬರ್ ಏನಿಗೆ ಇದು ನಿಮ್ಮ ಡೆಡ್ಲೈನ್ ಆಗಿರಬೇಕು, ಬೋತ್ ಫಾರ್ ಆಪ್ಷನಲ್ಸ್ ಆ್ಯಂಡ್ ಜನರಲ್ ಸ್ಟಡೀಸ್. ಯಾಕೆ ಮಾತನ್ನು ಹೇಳ್ತೀನಿ, ಕೆಲವರು ಟೆಸ್ಟ್ ಸೀರೀಸ್ ತಗೋತಾರೆ, ನಂಬರ್ ಆಫ್ ಟೆಸ್ಟ್ ಸೀರೀಸ್ ಮಾಡ್ತಾರೆ, ಆದರೂ ಕೂಡ ಅವರು ಕ್ವಾಲಿಫೈ ಆಗಿರೋದಿಲ್ಲ. ಇನ್ನು ಕೆಲವರು ಕೇವಲ ನೋಟ್ಸ್ ಮಾಡಿ ಇರ್ತಾರೆ, ಅದನ್ನು ಸದುಪಯೋಗಗೊಳಿಸಲ್ಲ. ಈ ಒಂದು ಆ ನೋಟ್ಸಿನ ಒಂದು ಪನ್ನ ಕೂಡ ಅವರ ತಲೆಯಲ್ಲಿ ಇರುವುದಿಲ್ಲ. ಈ ಥರದ ಕ್ಯಾಟಗರಿ ಜನರು ಇದ್ದಾರೆ. ಇಲ್ಲಿ ಮ್ಯಾಟರ್ ಏನು? ಯು ಪಿ ಎಸ್ ಸಿ ಅಂತ ಬಂದಾಗ ಒಂದು ದಿನದ ಕೆಲಸ ಅದು ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಒಂದು ತಿಂಗಳ ಟಾರ್ಗೆಟ್, ಒಂದು ವರ್ಷದ ಟಾರ್ಗೆಟ್, ಅಥವಾ ಪ್ರಿಲಿಮ್ಸ್ ಓರಿಯೆಂಟೆಡ್, ಮೇನ್ಸ್ ಓರಿಯೆಂಟೆಡ್, ಕೆಲವರು ಇಂಟಿಗ್ರೇಟೆಡ್ ಮಾಡ್ತಾರೆ. ದಟ್ ಈಸ್ ನಾಟ್ ದ ಬಿಗ್ ಇಶ್ಯೂ. ಇಶ್ಯೂ ಈಸ್ ಹೌ ಯು ಪ್ರೊಲಾಂಗ್ ಯುವರ್ ಟೈಮ್. ಸೊ ಒಂದು ದಿನ ಇದೆ, ಆ ದಿನದಲ್ಲಿ ಸಪೋಸ್ ಒಬ್ಬ ವಿದ್ಯಾರ್ಥಿ ಎನ್ವಿರಾನ್ಮೆಂಟಲ್ ಟಾಪಿಕ್ ಇದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಮೇನ್ಸಲ್ಲಿ, ಅದನ್ನು ಒಂದು ನೋಟ್ಸನ್ನು ರೆಡಿ ಮಾಡ್ತು. ಆ ನೋಟ್ಸಿನ ಆದ ಮೇಲೆ ಮೆಂಟಲ್ ಆನ್ಸರ್ ರೈಟಿಂಗನ್ನು ಮಾಡ್ತು, ಅಂದರೆ ಅದನ್ನು ಥಿಂಕ್ ಮಾಡ್ತು, ವಿಜುವಲೈಸ್ ಮಾಡ್ತು, ತದನಂತರ ಟೆಸ್ಟನ್ನು ಬರೀತು. ದಟ್ ಈಸ್ ಎ ಗುಡ್ ವೇ. ಸೊ ಏನಾಗುತ್ತೆ, ಎನ್ವಿರಾನ್ಮೆಂಟ್ ಅಂದ ತಕ್ಷಣ ಕೇವಲ ಒಂದು 15 ದಿವಸ ಹಿಡಿಯುವುದು, ಅದಕ್ಕೆ ಪಾಠ 1.5 ತಿಂಗಳು ಬರೀ ಎನ್ವಿರಾನ್ಮೆಂಟ್ ಮೇಲೇ ಪಾಠ ಮಾಡೋದು. ದಟ್ ಈಸ್ ನಾಟ್ ಎ ಟಾಸ್ಕ್. ನಮ್ಮ ವಿಜ್ಞಾನಿ ಸಂಸ್ಥೆಯಲ್ಲಿ ನಾವು ಕೇವಲ ಒಂದು 5 ಮಂತ್ ಒಳಗಡೆ ಜನರಲ್ ಸ್ಟಡೀಸನ್ನು ಮುಗಿಸ್ತಾ ಇದ್ದೇವೆ. ಯಾಕೆ? ಜನರಲ್ ಸ್ಟಡೀಸಿನ ನೋಟ್ಸನ್ನು ನಾವೇ ಮಾಡಿಕೊಟ್ಟಿದ್ದೇವೆ. ಇಲ್ಲಿ ಮ್ಯಾಟರ್ ಏನು? ನಿಮ್ಮ ಕೈಯಲ್ಲಿ ನೋಟ್ಸ್ ಮಾಡೋದು ಮತ್ತು ನಾವು ನೋಟ್ಸ್ ಮಾಡೋದು ವ್ಯತ್ಯಾಸ ಏನು? ವಿ ಆರ್ ನೋಯಿಂಗ್ ಫೆಲೋಸ್ ಅಬೌಟ್ ಯು ಪಿ ಎಸ್ ಸಿ. ಯಾವ ರೀತಿ 150 ಮಾರ್ಕರ್ 250 ಮಾರ್ಕರ್ಗೆ, ಅಥವಾ 150 ವರ್ಡ್ಸ್ ಅಥವಾ 250 ವರ್ಡ್ಸಿಗೆ, 15 ಮಾರ್ಕರ್ 10 ಮಾರ್ಕರ್ಗೆ, 9 ಮಿನಿಟ್ಸ್ ಆ್ಯಂಡ್ 7 ಮಿನಿಟ್ಸಿಗೆ ನೋಟ್ಸ್ ಬೇಕು. ಅದೇ ಪರ್ಟಿಕ್ಯುಲರ್ ಜಂಕ್ಷನಲ್ಲಿ ಈ ನೋಟ್ಸನ್ನು ಡಿಸೈನ್ ಮಾಡಲಾಗುತ್ತೆ. ಇದರಿಂದ ಲಾಭ ಏನು?
ಸೊ ಬೈ ಮಚ್ ಆಫ್ ಡಿಸೆಂಬರ್ ನಿಮ್ಮ ಹತ್ರ ಎಲ್ಲ ನೋಟ್ಸು ಇರ್ತದೆ. ಪ್ಲಸ್ ನೀವು ಅದನ್ನ ಮೆಂಟಲ್ ಆನ್ಸರ್ ರೈಟಿಂಗ್ ಮಾಡಬೇಕಾಗುತ್ತೆ. ಅಂದರೆ ಒಂದು ವಿಷಯವನ್ನು ತಗೊಳ್ಬೇಕು, ಅದನ್ನ ನೀವು ಎಷ್ಟು ಬಾರಿ ಆದರೂ ಮನನ ಮಾಡಬೇಕು, ತದನಂತರ ವಿಜುವಲೈಸ್ ಮಾಡಬೇಕು. ಇಲ್ಲಿ ನಿಜವಾದ ಆಸ್ಪಿರೆಂಟ್ ಯಾರು ಅನ್ನುವಂಥದ್ದನ್ನ ತಿಳ್ಕೊಬೇಕಾಗತ್ತೆ. UPSC ಯಲ್ಲಿ ನಿಜವಾದ ಆಸ್ಪಿರೆಂಟ್ ಯಾರು, ಯಾರು ನಿಮ್ಮ ಜೊತೆ ಕೂತಿರ್ತಾರಲ್ಲ ಅವ್ರ ಅನ್ವಯನ, ದೋಸ್ ಆರ್ ಆಲ್ರೆಡಿ ಪಾಸ್, ಅಂದರೆ IRS ಆಗಿರ್ತಾರೆ, ITRS ಆಗಿರ್ತಾರೆ, ಅಂಡಮಾನ್ ನಿಕೋಬಾರ್ ಸರ್ವಿಸ್ ಇರ್ತಾರೆ, ಟ್ಯಾಲಿಸ್ ಸರ್ವಿಸ್ ಇರ್ತಾರೆ, ಟ್ಯಾಲಿಸ್ ಸರ್ವಿಸ್ ಇರ್ತಾರೆ. ಅವರು ಅಟೆಂಪ್ಟ್ ಅನ್ನು ಕೊಡ್ತಾರೆ. ಅವರು ನಿಮ್ಮ ನಿಜವಾದ ಕ್ಯಾಂಡಿಡೇಟ್, ಅವರು ನಿಮ್ಮ ನಿಜವಾದ ಕಾಂಪಿಟೇಟರ್ಸ್. ಮತ್ತು ಯಾರು ತುಂಬ ಡೆಡಿಕೇಶನ್ ಇಂದ ಪ್ರೊಲಾಂಗಿಂಗ್ ನೋಟ್ಸ್ ಎಲ್ಲ ರೆಡಿಗೆ ಜಸ್ಟ್ ಅವರು ರಿವೈಸ್ ಮಾಡಿ ಅದನ್ನು ಮನನ ಮಾಡಿ ಅವರು ಮೆಂಟಲ್ ಆನ್ಸರ್ ರೈಟಿಂಗ್ ಮಾಡಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಎಕ್ಸಾಮಿನೇಷನ್ಗೆ ಹೋಗ್ತಾರೆ, ಅವರು ನಿಜವಾದ ಕಾಂಪಿಟೇಟರ್. ಸೊ ನಿಮ್ಮ ಕಾಂಪಿಟೇಷನ್ ಡಿಸೆಂಬರಲ್ಲೇ ಆಗುತ್ತೆ ಅನ್ನುವಂಥದ್ದು ಶೋ. ಯಾಕೆ ಅಂತಂದರೆ ಡಿಸೆಂಬರ್ ಆನ್ವರ್ಡ್ಸ್ ನೀವು ಜನರಲ್ ಸ್ಟಡೀಸ್ನ ಪ್ರತಿ ಒಂದು ಪಾಯಿಂಟನ್ನು ನಿಮ್ಮ ತಲೆಗೆ ಹಾಕ್ಕೊಂಡು ಅದನ್ನು ಯಾವುದೇ ಡಿಸೆಂಬರ್ ಆದ ಮೇಲೆ ಜನವರಿ 1ನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಕೊಟ್ಟರೆ ನೀವು ಅದನ್ನು ಬರೆಯುವ ಕೆಪಾಸಿಟಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಿಮ್ಮ ಮೇ ಎಕ್ಸಾಮಿನೇಷನ್ ಏನಿದೆ ಜೊತೆಗೆ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ಬೋದು. ಈಗ ಮೇ 26 ಎಕ್ಸಾಮಿನೇಷನಿಗೆ ಇದಕ್ಕೆ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ಬೋದು. ಸೊ ಮ್ಯಾಟರ್ ಆಫ್ ದ ಇಂಟ್ರೆಸ್ಟ್ ಏನು, ಪ್ರೊಲಾಂಗಿಂಗ್ ಅಪ್ರೋಚ್ ಇಸ್ ನಾಟ್ ಎ ಗುಡ್ ಟಾಸ್ಕ್. ಏನಾಗುತ್ತೆ, ಬರ್ತಾರೆ, ಓಕೆ ನಾನು NCERT ಮಾಡ್ತೀನಿ, ದಿ ಹಿಂದೂ ಮಾಡ್ತೀನಿ, ನಾನು ಆ ಬುಕ್ ಓದ್ತೀನಿ, ಪಾಲಿಟಿ ಲಕ್ಷ್ಮೀಕಾಂತ್ 1 ತಿಂಗಳು ಅಥವಾ ಸ್ಪೆಕ್ಟ್ರಮ್ 1 ತಿಂಗಳು, ದಟ್ ಇಸ್ ನಾಟ್ ಎ ಟಾಸ್ಕ್. ಇಲ್ಲಿ ಬೇಕಾಗಿರೋದೇನು, 1 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು ನೀವು ಒಂದು ಕ್ವಶನ್ ಅನ್ನ ಪ್ರಿಲಿಮ್ಸಲ್ಲಿ. ಮತ್ತು ಮೇನ್ಸ್ 7 ಮಿನಿಟ್ಸ್ 10 ಮಾರ್ಕರ್, 9 ಮಿನಿಟ್ಸ್ 15 ಮಾರ್ಕರ್ ಕ್ವಶನ್ಗೆ ನೀವು ಸಾಲ್ವ್ ಮಾಡಬೇಕು. ಅಷ್ಟೇ ನಿಮ್ಮ ಗೇಮ್ ಪ್ಲಾನ್ ಇರೋದು. ಸೊ ಇವಾಗ ಕಾಂಪಿಟೇಷನ್ ಯಾವಕ್ಕೂ ನಿಮಗೆ ನೀವು ಕಾಂಪಿಟೇಷನ್ ಆಗಿ ನಿಮ್ಮ ಒಂದು ಯಾರು ಹೈಸ್ಕೋರರ್ ಇರ್ತಾರೆ ಅವರನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಮತ್ತು ನೀವು 7 ಮಿನಿಟ್ಸ್ 9 ಮಿನಿಟ್ಸ್ನಲ್ಲಿ ಕೆಪಾಸಿಟಿ ಬರೆಸ್ಕೊಳ್ಳಿ. ಯಾವ ರೀತಿಯ ಬ್ರಿಲಿಯಂಟ್ ಕೆಪಾಸಿಟಿ ಅಂದರೆ ಒಂದು ಪೇಪರ್ ಮತ್ತು ಒಂದು ಬ್ರೈನ್ ಅಟ್ ಎ ಟೈಮ್ ಓದಬೇಕು ಇನ್ಫಾರ್ಮೇಷನ್ ನಕ್ಕ ಅನ್ನುವ ಒಂದು ಕಾನ್ಫಿಡೆನ್ಸ್ ಅನ್ನ ತಗೊಳ್ಳಿ. ಆವಾಗ ಮಾತ್ರ ನೀವು ಲಿಸ್ಟಲ್ಲಿ ಇದ್ದಕ್ಕೆ ಸಾಧ್ಯ ಆಗುತ್ತೆ. ಈಗೆಲ್ಲ ಯಾರು ಕೂಡ ಹೇಳಿರೋದಿಲ್ಲ, ಎಲ್ಲ ಕೆಲವರು ಪ್ರೊಲಾಂಗಿಂಗ್ ಅಪ್ರೋಚ್ ಸಿಲೆಬಸ್ಸೇ ಮುಗಿಸಿರೋದಿಲ್ಲ ಅಂತ ಒಂದು ಕ್ಯಾಂಡಿಡೇಟ್ ಫ್ರೂಟ್ಫುಲ್ ರಿಸಲ್ಟ್ ಅನ್ನ ತರಲಿಕ್ಕಾಗಲ್ಲ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಸ್ಟೋರಿ, ಒಂದು ಎಕ್ಸಾಮಿಗೆ ಪರ್ಟಿಕ್ಯುಲರ್ 1 ದಿನ ಇಟ್ಕೊಳ್ಳೋಕ್ಕೂ ಸರಿಯಲ್ಲ. ಮಿನಿಮಮ್ 2 ಎಕ್ಸಾಮಿನೇಷನ್ ಅಂತ ಆ ಒಂದು ಪ್ರಾಕ್ಟಿಕಾಲಿಟಿಗೆ ನೋಡಿ. ಸಪೋಸ್ UPSC ಓದ್ತಾ ಇದ್ದೀವಿ, ಸೆಂಟ್ರಲ್ ಆರ್ಮ್ ರಿಸರ್ವ್ ಪೊಲೀಸ್ ಕೂಡ CAPF ಏನಿದೆ ಅದನ್ನು ಕೂಡ ನೀವು ಬರೀಬೋದು. ಆ ಒಂದು ಸಿಲೆಬಸ್ ಮ್ಯಾಚ್ ಆಗಬೇಕು, ಆವಾಗ ನಿಮಗೆ ಈಸಿ ಆಗುತ್ತೆ. ಅಂದರೆ ಒಂದೇ ಹಕ್ಕಿಯಲ್ಲಿ 2-3 ಅಂದಾಗೆ. ಸೊ ಇಲ್ಲಿ ಮ್ಯಾಟರ್ ಏನಾಗುತ್ತೆ, ಒಂದು ಡೆಫಿನೆಟ್ ಸೋರ್ಸ್ ಅನ್ನುವಂಥದ್ದು ನೀವು ಬುಕ್ಕು ಇಟ್ಕೊಂಡು ಓದೋದಲ್ಲ. ನಿಮಗೆ ಬೇಕಾಗಿರೋ ಏನು, ಈಗ ಒಂದು ಶೀಟನ್ನು ಓದ್ತೀರಿ, ಆ ಶೀಟನ್ನು ಓದಿದಾಗ ನಿಮಗೆ ಬೇಕಾಗಿರೋದೇನು, ಕೇವಲ ಒಂದು ಆನ್ಸರ್ ಟು ರೈಟ್ ಆ್ಯಂಡ್ ಕೇವಲ ಒಂದು ಅಬ್ಸರ್ವೇಷನ್ ಟು MCQ, ಹೌದಾ? ಇದಕ್ಕೆ ನೀವು ರೆಡಿಯಾಗಿ. ಮತ್ತು ಕ್ಯಾರೆಕ್ಟರ್ ಬಿಲ್ಡ್ ಹೇಗಾಗುತ್ತೆ ಇಂಟರ್ವ್ಯೂಗೆ, ಪ್ರೊಲಾಂಗಿಂಗ್ ಅಪ್ರೋಚ್ 1 ವರ್ಷದ ಮಾದರಿ ಇದು. ಕೇವಲ 1 ದಿನ 2 ದಿನ ಅಥವಾ ಮೇನ್ಸ್ ಆದ ಮೇಲೆ ಮಾಡ್ತೀನಿ ಅನ್ನೋದಲ್ಲ. ನೀವು ಹೇಗಿದ್ದೀರಿ ಅದನ್ನ ಯಾರು ಕೂಡ ತಿದ್ದಲಿಕ್ಕಾಗೋದಿಲ್ಲ. ಬಿಕಾಸ್ ನಿಮ್ಮ ಇಂಟರ್ವ್ಯೂ ಪ್ಯಾನಲಲ್ಲಿ 30-35 ವರ್ಷ ಸರ್ವಿಸ್ ಆಗಿರುವ ಪ್ಯಾನಲ್ ಬೋರ್ಡ್ ಇರ್ತದೆ. ಸೊ ದೇ ಕ್ಯಾನ್ ಸ್ಕ್ಯೂಸ್ ಯು, ದೇ ಕ್ಯಾನ್ ಜಡ್ಜ್ ಯು. ಸೊ ಈ ಮ್ಯಾಟರಲ್ಲಿ ಏನಾಗುತ್ತೆ, ನಿಮ್ಮ ಪ್ರಿಪರೇಷನ್ ಕೇವಲ ಮೆಂಟಲ್ ಪ್ರಿಪರೇಷನ್ ಅಲ್ಲ, ಫಿಸಿಕಲ್ ಪ್ರಿಪರೇಷನ್ ಅಲ್ಲ, ಎಮೋಷನಲ್ ಪ್ರಿಪರೇಷನ್ ಕೂಡ. ಸೊ ನೀವು ನೋಡಿ, ಪ್ರಿಲಿಮ್ಸ್ ಅನ್ನೋದು ಮೆಂಟಲ್ ಪ್ರಿಪರೇಷನ್, ಮೇನ್ಸ್ ಅನ್ನೋದು ಐಡಿಯಾಲಜಿಕಲ್ ಇನ್ಫಾರ್ಮೇಷನ್ ಮತ್ತು ಇಂಟರ್ವ್ಯೂ ಅನ್ನೋದು ಬಿಹೇವಿಯರ್, ಎಮೋಷನಲ್, ಸೈಕಲಾಜಿಕಲ್ ಪ್ರಿಪರೇಷನ್. ಸೊ ಈ ಡಿಸೆಂಬರ್ ಅಷ್ಟರಲ್ಲಿ ನೀವು ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂಗೆ ರೆಡಿ ಆದಲ್ಲಿ ನಿಮಗೆ ಬಫರ್ ಝೋನ್ 6 ಮಂತ್ಸ್ ಸಿಗುತ್ತೆ. ಅದು ಕೇವಲ ಪ್ರಿಲಿಮ್ಸಿಗೆ ಮತ್ತು ಎಸ್ಎ ಮತ್ತು ನಿಮ್ಮ ಆಪ್ಷನಲ್ಸ್ಗೆ ಅಂತಂದಾಗ ಆ್ಯಕ್ಚುಲಿಗೆ ವಂಡರ್ಫುಲ್ ಅಪ್ರೋಚನ್ನು ಕೊಡಬೇಕಾಗುತ್ತೆ. ಯಾವುದೂ ನನ್ನ ಕೈಲಿ ಆಗಲ್ಲ ಅನ್ನೋ ಬದಲು ನೀವು ಏನು ಪ್ರತಿದಿನದ ಹಮಿಷ ಹಾಕಿದ್ದೀರಿ, ಪ್ರತಿದಿನದ ಸಾಧನೆ ಮಾಡಿದ್ದೀರಿ, ಜೊತೆಗೆ ಅಪ್ರೋಚ್. ನೀವಿವತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಫ್ಲಡ್ಡನ್ನು ಓದ್ತೀರಿ ಅಂದರೆ ಫ್ಲಡ್ಡಿಗೆ ನೋಟ್ಸ್ ಮಾಡಿದ್ರ ನಂಬರ್ 1. ನಂಬರ್ 2, ಆ ಫ್ಲಡ್ಡಿನ ಮೆಂಟಲ್ ಆನ್ಸರ್ ರೈಟಿಂಗ್ ಅಥವಾ ನಿಮ್ಮ ಬ್ರೈನಿಗೆ ಅದನ್ನು ಫೀಡ್ ಮಾಡ್ಕೊಂಡ್ರ ನಂಬರ್ 2. ನಂಬರ್ 3, ಈ ಫ್ಲಡ್ ಟಾಪಿಕಲ್ಲಿ ನೀವೇನು ಓದಿದ್ದೀರಿ ಅಗ್ರಿಕಲ್ಚರ್ ಟಾಪಿಕ್ಕಿಗೆ ಜಂಬಲ್ ಮಾಡ್ಲಿಕ್ಕೆ ಬರ್ತದ, ಕ್ಲಬ್ ಮಾಡ್ಲಿಕ್ಕೆ ಬರ್ತದ, ಇದು ನಂಬರ್ 3.
ತದನಂತರ ಅದನ್ನು ಇಂಟರ್ನಲೈಸ್ ಯಾವಾಗ ಬೇಕಾದರೂ ಕೇಳಿ ನಾನು ಇದನ್ನು ಒಂದು MCQ ಫಾರ್ಮ್ಯಾಟ್ನಲ್ಲಿ ಕೂಡ ನಾನು ಅದನ್ನು ಅಬ್ಸರ್ವ್ ಮಾಡಬಲ್ಲೆ ಅನ್ನುವಂಥದ್ದು ನೀವು ಯಾವಾಗ ಮಾಡ್ತೀರಲ್ಲ ಆವಾಗ ನಿಮ್ಮ ಎಕ್ಸಾಮಿನೇಷನ್ ಬಹಳ ಈಸಿ ಆಗುತ್ತೆ. ಸೊ it is not in the time of zone of December, it is the time of zone of May ಅನ್ನುವಂಥದ್ದಲ್ಲ, it is the virtue of behavior in the practice of mechanism in terms of the December ಅಂತ. ಸೊ ಸ್ಟೂಡೆಂಟ್ ಯಾವತ್ತೂ ಹೆದರ್ಕೊಳ್ಬಾರ್ದು, ಸ್ಟೂಡೆಂಟ್ ರೆಸ್ಪೆಕ್ಟ್ ಕೊಡಿ ಟೈಮಿಗೆ, ಆವಾಗ ನಿಮ್ಮ ಒಂದು ಯಶಸ್ಸು ನಿಮ್ಮ ಕೈಲಿರ್ತದೆ.